ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಒಂದು ಹೊಸ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಅಂದರೆ ಈ ಜನಗಣತಿಯನ್ನು ಎಲ್ಲ ಕಡೆನೂ ಕೂಡ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ಈ ಒಂದು ಜನಗಣತಿಯನ್ನು ಶಾಲಾ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸೇರಿ ಈ ಒಂದು ಜನಗಣತಿಯನ್ನು ಮಾಡ್ತಾ ಇರುವಂಥದ್ದು. ನಿಮ್ಮ ಮನೆಗಳಿಗೆ ಶಿಕ್ಷಕರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಭೇಟಿ ನೀಡಿದಾಗ ನೀವು ಅವ್ರಿಗೆ ಯಾವ ದಾಖಲಾತಿ ನೀಡಬೇಕು ಅಂತ ಹೇಳಿದರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅವರಿಗೆ ನೀಡಿದರೆ, ಅವರು ನಿಮ್ಮ ಗಣತಿಯನ್ನು ಅಂದರೆ ನಿಮ್ಮ ಮಾಹಿತಿಯನ್ನು ಅವರು ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸಮೀಪದ ದಿನಗಳಲ್ಲಿ ಅಂತ ಅಂದರೆ 15 ದಿನಗಳ ಹಿಂದೆ ಅಥವಾ 1 ತಿಂಗಳ ಹಿಂದೆ ಅಥವಾ ಒಂದು 2 ತಿಂಗಳ ಹಿಂದೆ ಮಗು ಜನಿಸಿದರೆ, ಆಗಿರ್ಬೋದು, ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು, ಆ ಮಗು ಜನನ ಆಗಿತ್ತು ಅಂತ ಹೇಳಿದರೆ ಆ ಮಗುವನ್ನು ಕೂಡ ನೀವು ಗಣತಿಯಲ್ಲಿ ಸೇರಿಸಬೇಕು. ಆ ಮಗುವಿಗೆ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ಏನೂ ತೊಂದರೆ ಇಲ್ಲ. ಆ ಮಗುವಿನ ಜನನ ಪ್ರಮಾಣ ಪತ್ರ ಮಾತ್ರ ಇದ್ದರೆ ಸಾಕು. ಆ ಮಗುವನ್ನು ನಾವು ಗಣತಿಯಲ್ಲಿ ಸೇರಿಸ್ಕೋಬೋದು. ಅದೇ ರೀತಿಯಾಗಿ ನಿಮ್ಮ ಮನೆಗಳಿಗೆ ಶಾಲಾ ಶಿಕ್ಷಕರಾಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಭೇಟಿ ನೀಡಿದಾಗ ನೀವಿರೋದಿಲ್ಲ ಅಥವಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹತ್ತಿರ ಇರತಕ್ಕಂಥ ಅಂಗನವಾಡಿ ಕಾರ್ಯಕರ್ತರನ್ನ ಭೇಟಿ ಮಾಡಿಬಿಟ್ಟು ಅವರಿಗೆ ನಿಮ್ಮ ದಾಖಲಾತಿಯನ್ನು ನೀಡಿದರೆ ಅವರು ನಿಮ್ಮ ಗಣತಿಯನ್ನು ಮಾಡಿಕೊಳ್ತಾರೆ. ಇದಕ್ಕೆ ನಿಮಗೆ ತುಂಬ ಸದುಪಯೋಗ ಆಗುವಂಥದ್ದು ಗಣತಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾರೂ ಕೂಡ ಮಿಸ್ ಆಗಬಾರ್ದು, ಅಂದರೆ ಯಾರೂ ಈ ಗಣತಿಯಿಂದ ಬಿಟ್ಟು ಹೋಗಬಾರ್ದು. ಮಕ್ಕಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಗಣತಿಗೆ ಸೇರ್ಪಡೆಯಾಗುವುದು ತುಂಬ ಅವಶ್ಯಕವಾಗಿದೆ. ಈ ವಿಷಯನ ಎಲ್ರಿಗೂ ಹಂಚಿ, ಯಾಕಂದರೆ ಈ ವಿಷಯ ಎಲ್ಲರಿಗೂ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು ಬಂದರೆ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡ್ತೀರಾ ಅಂತ ತಿಳ್ಕೊಳ್ತಾ ಈ ಒಂದು ವಿಷಯನ ಬೇರೆಯವರಿಗೆ ಅಂದರೆ ಎಲ್ಲ ಹೆಚ್ಚುವರಿ ಈ ವಿಷಯವನ್ನು ತಿಳಿಸಿ ಅಂತ ಹೇಳ್ತಾ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಬೇರೆ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.